ಹಾಯ್! ಇವತ್ತು ಸಂಜೆ ಮೇಲೆ ಮಿನಿ ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಮರಗೆಣಸು ತೊಗೊಂಬಂದಿದ್ರು, ಗೆಣಸು ತೊಗೊಂಬಂದಿದ್ರು, ಸಪ್ಪೆ ಗೆಣಸಿದು. ಇದು ಕ್ಲೀನಾಗಿ ಕಟ್ ಮಾಡಿ ಒಂದು 4ರಿಂದ 5 ಸಲ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ತುಂಬ ಮಣ್ಣಿರತ್ತೆ. ಕುಕ್ಕರಲ್ಲಿ ಎಲ್ಲ ಜೋಡಿಸ್ಕೊಂಡು ಅದು ಮುಳುಗೋಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು ಕಮ್ಮಿ ಆ್ಯಡ್ ಮಾಡ್ಕೊಳ್ಳಿ. ಇದು ತುಂಬ ಒಳ್ಳೆಯದು. ಗೆಣಸು ಬಂದು ಯಾರಿಗೆ ಕಾಲು ನೋವು, ಕೈ ನೋವು, ವಾಯಿ ಥರ ಇರುತ್ತೋ ಅದೆಲ್ಲ ಕಮ್ಮಿ ಆಗುತ್ತೆ. 1 ಮಂತ್‌ಗೆ 1 ಸಲ 2 ಸಲ ತಿಂದ್ರೂ ಕಾಲು ನೋವು ಕಮ್ಮಿ ಆಗುತ್ತೆ. ನಮ್ಗೆ ಪ್ರೀತ ಕಾಲು ನೋವಿರುತ್ತೆ, ಅದರದ್ದು ನೀರು ನಾವು ಕುಡಿದ್ರೂ ಒಳ್ಳೇದದು. ಆಮೇಲೆ ನನ್ನ ಮಗನಿಗೆ ಗೊತ್ತಿರಲಿಲ್ಲ ಗೆಣಸು ಬಾಯ್ಲ್ ಮಾಡಿರೋದು. ಸ್ನ್ಯಾಕ್ಸ್ ತೊಗೊಂಬಂದಿದ್ದ, ಸ್ನ್ಯಾಕ್ಸ್ ತಿಂತಾ ಇದ್ದೀವಿ. ಡಿನ್ನರ್ ನಾವು ನಾರ್ಮಲ್ ಊಟ ಮಾಡೋಕ್ಕಿಂತ ನಾವು ಗೆಣಸು ತಿಂದ್ರೂ 1 ಪೀಸ್ ತಿಂದ್ರೂ ಹೊಟ್ಟೆ ಫುಲ್ ಆಗುತ್ತೆ. ಅದಕ್ಕೋಸ್ಕರ ನೈಟ್ ಊಟಕ್ಕೆ ಗೆಣಸು ಇಟ್ಕೊಳ್ಳೋಣ, ತಿನ್ನೋಣ ಅಂದ್ಬಿಟ್ಟು ಇವಾಗ ಸ್ನ್ಯಾಕ್ಸ್ ತಿಂತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನು ಫುಲ್ ವಿಡಿಯೋಸು ಅಪ್ಲೋಡ್ ಮಾಡಿರ್ತೀನಿ. ಇದು ಶಾರ್ಟ್ ವಿಡಿಯೋ ಬಂದು ಇವತ್ತು